ಇವತ್ತು ನಮಗೆ ವರಿಷ್ಠರು, ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರು, ನಮ್ಮ ರಾಜ್ಯದ ವರಿಷ್ಠರು, ಒಟ್ಟು ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಒಂದು ತೀರ್ಮಾನ ಮಾಡಿ ನನ್ನನ್ನು ಮೊದಲನೇದಾಗಿ ಸಚಿವರನ್ನಾಗಿ 3ನೇ ತಾರೀಕು ಮಾಡಿದ್ದಾರೆ. ಇವತ್ತು ನನಗೆ ST ವೆಲ್ಫೇರ್ ಪರಿಶಿಷ್ಟ ಪಂಗಡದ ಕಲ್ಯಾಣ ಇಲಾಖೆನ ಕೊಟ್ಟಿದ್ದಾರೆ. ಅದನ್ನು ಖಂಡಿತವಾಗ್ಲೂ ಏನು ನನಗೆ ವರಿಷ್ಠರು, ನಮ್ಮ ಹೈಕಮಾಂಡ್ ಅವರು, ಮುಖ್ಯಮಂತ್ರಿ ವಹಿಸಿದ್ದಾರೆ, ಅವರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಜೊತೆಗೆ ಏನು ಈ ಖಾತೆ ನಮಗೆ ವಹಿಸಿದ್ದಾರೆ, ಈ ಖಾತೆಯಿಂದ ಸಾರ್ವಜನಿಕರು, ವಿಶೇಷವಾಗಿ ನಮ್ಮ ಪರಿಶಿಷ್ಟ ಪಂಗಡದ ಜನಾಂಗದ ಎಲ್ಲ ನಮ್ಮ ಬಂಧುಗಳು, ಜೊತೆಗೆ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಸಾರ್ವಜನಿಕರು ಅದಕ್ಕೆ ಯಾವ ರೀತಿಯಾಗಿ ಸರ್ಕಾರದಿಂದ ನಿರೀಕ್ಷೆ ಮಾಡ್ತಾರೆ ಸೌಲಭ್ಯಗಳನ್ನು, ಅದಕ್ಕೆ ಪೂರಕವಾಗಿ ನಾನು ಕೆಲಸ ಮಾಡ್ತೀನಿ. ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ನಮಗೊಂದು ಮಾತ್ರವಾದ ಜವಾಬ್ದಾರಿಯನ್ನು ಇವತ್ತು ನೀಡಿದ್ದಾರೆ. ನನಗೆ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಪಬ್ಲಿಕ್ ಎಂಟರ್ಪ್ರೈಸನ್ನು ಒಂದು ಖಾತೆಯನ್ನು ನನಗೆ ನೀಡಿದ್ದಾರೆ. ಖಂಡಿತವಾಗಿ ನನ್ನಲ್ಲಿ ವಿಶ್ವಾಸ ಇದೆ. ಯಾಕಂದರೆ ನಮ್ಮ ತಂದೆಯವರು 1999ರಲ್ಲಿ ಸನ್ಮಾನ್ಯ SM ಕೃಷ್ಣ ಅವರ ಸರ್ಕಾರದಲ್ಲಿ ಅವರು ಕೂಡ ಸಣ್ಣ ಕೈಗಾರಿಕಾ ಸಚಿವನೇ ಆಗಿದ್ದರು. ಅದೇ ಖಾತೆ ಇವತ್ತು ನನಗೆ ಸಿಕ್ಕಿದ್ದು ಒಂದು ಭಾಗ್ಯ ಅಂತ ನಾನು ಭಾವಿಸ್ತೀನಿ. ಖಂಡಿತವಾಗಿ ಇದಕ್ಕೆ ಈ ಇಲಾಖೆಗೆ ಏನು ನ್ಯಾಯವನ್ನು ಒದಗಿಸಬೇಕು, ಇವತ್ತು ಸಣ್ಣ ಕೈಗಾರಿಕೆ ಅದಕ್ಕೆ ಖಂಡಿತವಾಗಿ ನ್ಯಾಯವನ್ನು ಒದಗಿಸುವಂಥ ಕೆಲಸ ನಾನು ನೋಡ್ರಿ, ಬಯಸಿದ್ವೋ ಬಿಟ್ಟಿದ್ವು, ಆದರೆ ಬಂದಿದ್ದು ನಮ್ಮ ಭಾಗ್ಯ. ತೃಪ್ತಿ ಸರ್ಕಾರದ ಕೆಲಸ ಮಾಡುವಾಗ ಸಾರ್ವಜನಿಕರ ಸೇವೆ ಮಾಡೋದು ಎಲ್ಲನೂ ತೃಪ್ತಿ ತಗೋಬೇಕು. ಈಗ ಸರ್ಕಾರದ ಮೂಲ ಆದಾಯ ಎಕ್ಸೈಜ್ನಿಂದ ಬರುತ್ತೆ, ಅದರಲ್ಲಿ ಸೋರಿಕೆಗಳನ್ನು ಕಡಿಮೆ ಮಾಡಿ ಜನರಿಗೆ ಉಪಯುಕ್ತವಾಗಿ ಕೆಲಸ ಮಾಡೋದು. ಇಲ್ಲ, ಇಷ್ಟ ಇಲ್ಲ, ಅದು ನಮಗೆ ಬೇರೆ ಖಾತೆ ಕೊಡಬೇಕು ಅನ್ನೋದಲ್ಲ. ಏನು ಪಕ್ಷ ಕೊಟ್ಟಿದೆ ಅದು ನಿಭಾಯಿಸಬೇಕು. ಹಿಂದೆ ಸಚಿವರ ಸಂದರ್ಭದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಅಬಕಾರಿ ಖಾತೆ ಬರೀ ಕಂಪ್ಲೇಂಟ್ ಬರ್ತದೆ, ಆರೋಪ ಬರುತ್ತೆ. ಆರೋಪ ಎಲ್ಲ ಖಾತೆಲ್ಲೂ ಸರಿಯಾಗಿ ಮಾಡದಿದ್ರೆ ಬರುತ್ತೆ. ನೋಡೋಣ. ಇದರಲ್ಲಿ ಭಾಳ ಖುಷಿ ಆಗ್ತದೆ. ನಾನೊಬ್ಬ ಪ್ರಥಮವಾಗಿ ಶಾಸಕನಾಗಿ ಸಚಿವನಾದ ಮೇಲೆ ನನಗೆ ಭಾಳ ಜವಾಬ್ದಾರಿಯುತ ಸ್ಥಾನವನ್ನು ಕೊಟ್ಟಿದ್ದಾರೆ. ಇವತ್ತು ನಾನು ಸಹ ಆ ಜವಾಬ್ದಾರಿಯುತ ಸ್ಥಾನಗಳಿಗೆ ಚ್ಯುತಿ ಬರದಂಗೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡೋದಕ್ಕೆ, ಎಲ್ಲ ವರ್ಗದ ಬಡವರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ನಾನು ಪ್ರಾಮಾಣಿಕ ಕೆಲಸ ಮಾಡಿ ನಮ್ಮ ಸರ್ಕಾರದ ಘನತೆ ಗೌರವವನ್ನು ಹೆಚ್ಚಿಸೋದ್ರ ಜೊತೆಗೆ ಪಕ್ಷದ ಸಂಘಟನೆಯನ್ನು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ. ತಮಗೆ ಸಮಾಧಾನ ಇದೆ ಸರ್, ಖಾತೆ ಕೊಟ್ಟಿದ್ದೀರಿ, ನಿರೀಕ್ಷೆ ನಾವು ಮುಖ್ಯಮಂತ್ರಿಗಳು ಯಾವ ಖಾತೆ ಕೊಡ್ತಾರೆ ನಮಗೆ ಅದು ಸಮಾಧಾನ. ನಾನು ಕೇಳಿಲ್ಲ ಯಾರ್ಯಾರಿಗೆ ಯಾವ ಖಾತೆ ಕೊಟ್ಟರೆ ಸರಿ ಆಗುತ್ತೆ ಅನ್ನುವಂಥದ್ದು ಆಲೋಚನೆ ಮಾಡಿಕೊಂಡು ಇವತ್ತು ಸಹಕಾರಿ ಖಾತೆ ಕೊಟ್ಟಿದ್ದೇನೆ. ನಾನು ಈ ಕೋಆಪ್ರೇಟಿವ್ ಮೂಮೆಂಟಿನಿಂದಲೇ ರಾಜಕಾರಣಕ್ಕೆ ಬಂದಿರತಕ್ಕಂಥದ್ದು. ಹೀಗಾಗಿ ನನಗೇನು ಅದರದ್ದು ಕಠಿಣ ಅಂತ ಅನಿಸೋದು, ಸುಲಭವಾಗಿ ಅದನ್ನು ಕೆಲಸ ಮಾಡ್ತೀನಿ. ಒಟ್ಟಾರೆ ಸಹಕಾರಿ ಇಲಾಖೆ ಒಳ್ಳೆ ಕೆಲಸ ಆಗಲಿ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ನನ್ನನ್ನು ಮಾಡಿದ್ದಾರೆ. ಅವ್ರ ನಿರೀಕ್ಷೆ ಹುಷಿ ಆಗಲಾರ್ದಂಗೆ ಕೆಲಸ ಮಾಡೋದು. ನನ್ನ ಮೇಲೆ ವೆರಿ ಹ್ಯಾಪಿ. ಏನು ಕೊಟ್ರೇನೂ ಹ್ಯಾಪಿನೇ, ಬಟ್ ಇದು ಕೊಟ್ಟಿದ್ದಕ್ಕೆ ಇನ್ನೂ ಜಾಸ್ತಿ ಹ್ಯಾಪಿ. ಬಿಕಾಸ್ ಆಸೆ ಇತ್ತು, ಯಾಕೆಂದರೆ ಇದ್ರಲ್ಲಿ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ. ಸೊ ಇನ್ನು ಕೆಲಸ ಕಾರ್ಯಗಳು ಏನೇನಿತ್ತು ಅದನ್ನೆಲ್ಲ ಮುಂದುವರಿಸ್ಕೊಂಡು ಒಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡಿದ್ವಿ. ಆ ಕಾನ್ಫಿಡೆನ್ಸ್ನ ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ. ಐ ಥಿಂಕ್ ಫಾಸ್ಟಾಗಿ ನಾವು ಮಾಡ್ಕೊಂಡು ಹೋಗ್ತೀವಿ. ಮಂತ್ರಿಗಳು ಒಟ್ಟಿಗೆ ಕುಂತು ಯಾವ ರೀತಿ ಮಾಡಬೇಕು, ಅಭಿವೃದ್ಧಿ ಕೆಲಸಗಳು ಹೇಗೆ ಮಾಡಬೇಕು, ಸ್ಕೀಮ್ಸ್ ಹೇಗೆ ಮಾಡಬೇಕು ಅನ್ನೋದನ್ನ ನಾವೆಲ್ಲ ಕುಂತು ಮಾತಾಡಿ ಮುಖ್ಯಮಂತ್ರಿಗಳ ಮುಂದೆ ತಂದು ಅವರ ಅನುಮತಿಯನ್ನು ಪಡೆದು ಒಂದು ಹೊಸ ಚಿಂತನೆಯನ್ನು ಮಾಡಿದ್ದೆ. ಈ ರಾಜ್ಯದಲ್ಲಿ ಈ ಸಮುದಾಯಗಳಿಗೆ ಯಾವ ರೀತಿ ಅಭಿವೃದ್ಧಿ ಮಾಡಿದರೆ ಶಾಶ್ವತವಾಗಿ ಅವರು ಬಿಲೋ ಪಾವರ್ಟಿ ಲೈನಿಂದ ಮೇಲೆ ಬರ್ತಾರೆ, ಇವರು ಶಾಶ್ವತವಾಗಿ ಬದುಕನ್ನು ರೂಪಿಸ್ಕೊಳ್ತಾರೆ, ಅವರ ಮುಂದಿನ ಭವಿಷ್ಯದಲ್ಲಿ ಮತ್ತೆ ಸರ್ಕಾರ ಮೇಲೆ ಅವಲಂಬಿಸ್ತಾರೆ ಜೀವನವನ್ನು ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋದು ನಾವು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆಯನ್ನು ಮಾಡಿಕೊಂಡು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಾವು ತೀರ್ಮಾನ ಮಾಡ್ಕೊಳ್ತೀವಿ. ಇವತ್ತು ವಿರೋಧ ಪಕ್ಷದವ್ರ ಕೆಲಸನೇ ಅದನ್ನು. ಏನು ಅವ್ರ ಕಿವಿಯಲ್ಲಿ ಯಾರದ್ದು ಬಂದರೆ ಹೇಳಿದ್ದಾರೆ, ನಾನು ಹೇಳಿದ್ದೀನಿ ಅವ್ರ ಪಕ್ಷದಲ್ಲಿ ಅವ್ರಿಗೇನು ಕನಸು ಬಿದ್ದಿದ್ದಾನೆ ನಾನು ಬ್ಲ್ಯಾಕ್ ಮೇಲ್ ಮಾಡಿದೆ ಅಂತೇಳಿ. ನಮ್ಮ ಪಕ್ಷ ಯಾವತ್ತೂ ಕೂಡ ನನಗೆ ರಾಜೀನಾಮೆ ಮಾಡಿದ್ದು ಇವತ್ತು ಹೇಳ್ತಿದ್ದೀನಿ ನಾನು. ಇವತ್ತು ಮಾನ್ಯ ನಮ್ಮ ಚಲವಾದಿ ನಾರಾಯಣ ಸಾಹೇಬ್ರು ಇವತ್ತು ಏನೇನೋ ಹೇಳ್ತಾ ಇದ್ರು, ನಾನು ಬ್ಲ್ಯಾಕ್ ಮೇಲ್ ಮಾಡಿ ಅವ್ರಿಗೆಲ್ಲ ಹೇಳ್ತಾ ಇದ್ದಾರೆ ಈ ರೀತಿಯಾದಂಥ ವಿಚಾರಗಳನ್ನ ನಾನು ತಮ್ಮ ಮಾಧ್ಯಮದಲ್ಲೇ ನೋಡ್ತಾ ಇದ್ದೆ. ನಾನು ಇವತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಹಿರಿಯರಿದ್ದಾರೆ, ಅವರು ಕೂಡ ಒಂದು ಪರಿಷತ್ತಲ್ಲಿ ಒಂದು ದೊಡ್ಡ ಸ್ಥಾನದಲ್ಲಿದ್ದಾರೆ.
ಇವತ್ತು ನಾನು ಬ್ಲ್ಯಾಕ್ ಮೇಲ್ ಮಾಡಿದ್ದೀನಿ ಅಂತೇಳಿ ವಿಚಾರವನ್ನು ಹೇಳ್ತಾಯಿದ್ರು. ನಮಗೆ ಅದು ಆಮೇಲೆ ಇನ್ನೊಂದು ವಿಚಾರನ ಹೇಳ್ತಾಯಿದ್ರು ಅವರು, ರಾಜೀನಾಮೆಯನ್ನು ಅವ್ರು ಪಡೆದಿದ್ದಾರೆ ಅಂಥೇಳಿ. ನನಗೆ ಯಾರೂ ಕೂಡ ಇಲ್ಲೇ ಹೇಳ್ತೀನಿ, ನಾನು ಅವತ್ತಿನ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ನಾನು ಸ್ವಇಚ್ಛೆಯಿಂದನೇ ರಾಜೀನಾಮೆ ಕೊಟ್ಟಿದ್ದೀನಿ. ನಾನು ಯಾರೂ ಕೂಡ ಒತ್ತಡಕ್ಕಾಗಿಲ್ಲ. ಅವತ್ತು ತಾವೆಲ್ಲರೂ ಕೂಡ ನೋಡಿದ್ರು, ತಮ್ಮನ್ನು ಮಾಧ್ಯಮದವ್ರಿಗೆ ಫಸ್ಟ್ ಮಾತಾಡಿದ ಮೇಲೆ ನಾನು ರಾಜೀನಾಮೆ ಕೊಡೋಕ್ಕೆ ಹೋದೆ. ಅವರು ಯಾಕಂದರೆ ಫಸ್ಟ್ ತಮಗೆ ಮಾತಾಡಿ ತಮ್ಮ ರಾಜ್ಯದ ಜನತೆಗೆ ಏನಾಗಿದೆ, ಇವತ್ತು ಯಾವ ಕಾರಣಕ್ಕಾಗಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತೇಳಿ. ಇವತ್ತು ಯಾಕಂದರೆ ಮುಖ್ಯವಾಗಿ ನಾನು ಸ್ಥಾನದಲ್ಲಿದ್ದಾಗ SIT ನಾವು ಆಗಲೇ ಕೂಡ ಫಾರ್ಮೇಷನ್ ಮಾಡಿದ್ವಿ, SIT COD ತನಿಖೆಯನ್ನು. SIT COD ತನಿಖೆ ಅಂತ ಸಂದರ್ಭದಲ್ಲಿ ನಾನು ಮಂತ್ರಿ ಆಗಿದ್ದರೆ ಅವ್ರಿಗೆ ತೊಂದರೆ ಆಗುತ್ತೆ ಅಂತೇಳಿ ನಾನು ಸ್ವಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದೀನಿ. ಯಾರು ಕೂಡ ನನಗೆ ಒತ್ತಡ ಮಾಡಲಿಲ್ಲ, ಯಾರು ಕೂಡ ನನ್ನ ಬಗ್ಗೆ ಬಂದು ಬೇರೆ ಚಕಾರ ಎತ್ತಲಿಲ್ಲ. ಅವ್ರೇನೋ ಸ್ಟ್ರೈಕ್ ಮಾಡ್ತೀವಿ ಅದಕ್ಕಿಂತ ಮೊದಲೇ ನಾನು ಕೊಟ್ಟಿದ್ದೆ, ನಾನು ತೀರ್ಮಾನ ತೆಗೆದುಕೊಂಡಿದ್ದೆ ಅದರಲ್ಲಿ ಮುಕ್ತವಾಗಿ ಬರಬೇಕಂತೇಳಿ. ಅದೇ ರೀತಿಯಾಗಿ ಇಡೀ ದೇಶನೇ ಮೆಚ್ಚುವಂಥದ್ದು ನಮ್ಮ SIT ಮತ್ತು COD, ನಮ್ಮ ರಾಜ್ಯದ CODಗಳು ಇವತ್ತೇನು ಅವರು ಆ ತನಿಖಾ ಸಂಸ್ಥೆಗಳಿಂದ ನನಗೆ ಕ್ಲಿಯರ್ ಚಿಟ್ ಕೊಟ್ಟಿದೆ. ಅದನ್ನು ಮತ್ತೊಮ್ಮೆ ನನಗೆ ಸಂಪುಟ ಸಭೆ ಸೇರಲಿಕ್ಕೆ ಕೂಡ ಇವತ್ತು ಅವಕಾಶ ಕೊಟ್ಟಿದ್ದಾರೆ. ನಾನು ಬಹುಶಃ ಖಂಡಿತವಾಗಿ ಒಳ್ಳೆ ಕೆಲಸನ ಮಾಡ್ಕೊಂಡು ಹೋಗ್ತೀನಿ.